ಹೆಂಗೆ ಭದ್ರಾವತಿ ಫೇಮಸ್ ಆಗಿದೆ ಅಂದ್ರೆ ಹೊರಡಲ್ವಾ? ಅಲ್ಲ, ಇದಕ್ಕೆ ಡಾಕ್ಟರೇಟ್ ಕೊಡ್ಬೇಕಲ್ವಾ MLA ಅವ್ರಿಗೆ? ಮಾಡ್ಬೋದಲ್ವಾ? ದೊಡ್ಡೇರಿಲಿ ಇವತ್ತು ಎಷ್ಟು ಎಕರೆ ಜಮೀನು ಗೌರ್ಮೆಂಟ್ನವ್ರಿಗೆ ಸಿಗುತ್ತೆ ಅಂತ ಫಾರೆಸ್ಟ್ನಲ್ಲಿ ಗೊತ್ತೇ ಇಲ್ಲ ರೀ. 15 ಎಕರೆ ಮರ ಕಡಿತಾರೆ, ಲಾಸ್ಟಿಗೆ 2 ಲೋಡ್ ಮರ ಮಾತ್ರ ಗೌರ್ಮೆಂಟ್ನವ್ರಿಗೆ ತೋರಿಸ್ತಾರೆ. ಬಾಕಿ ದಿನ 15 ಲೋಡ್ ಮರ ಎಲ್ರಿ ಹೋಯ್ತು? ಅದು ಯಾರ ಮನೆಗೆ ಹೋಯ್ತು? SP ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ರ? DYSP ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ರ? DYSP ಫೋನ್ ಮಾಡಿದ್ರೆ ಏನು ಹೇಳ್ತಾರೆ? ನಾಳೆ ಹೋಗ್ತೀನಿ ಅಂತಾರೆ, ಸಾಯಂಕಾಲ ಸಿವಿಲ್ ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಮನೆಗೆ ಬರ್ತಾರೆ. RFO DFO ಏನ್ ಮಾಡ್ತಾ ಇದ್ದಾರೆ? ಒಂದು ಬೇಲಿಗೆ ಅವ್ರ ಗದ್ದೆ ಜಮೀನಿಗೆ ಕಂಬಕ್ಕೆ ರಾತ್ರಿ ಕಾಡು ಕಡ್ದು ಕಲ್ಕಂಬ ನೆಡಬೇಕು ಅಂದ್ರೆ 8,000 ರೂಪಾಯಿ ಕೊಡ್ತಾರೆ ಒಂದು ಮನುಷ್ಯನಿಗೆ. ಒಂದು ಕಂಬಕ್ಕೆ 8,000 ರೂಪಾಯಿ ಕೊಡ್ತಾರೆ. ಯಾಕೆ ಕೆಲಸ ಮಾಡಲ್ಲ? ಇವತ್ತು VAS ಅಲ್ಲಿ ಉಳಿಸಕ್ಕೆ ಇವತ್ತು ಕುಮಾರಸ್ವಾಮಿ ಓಡಾಡಿದ್ರು, ಅಪ್ಪಾಜಿಗೌಡ ಓಡಾಡಿದ್ರು. ಇವತ್ತು ಸಂಗಮೇಶ್ ಅವ್ರು ಏನ್ ಮಾಡ್ತಾ ಇದಾರೆ? ಭದ್ರಾವತಿನ ಮಾರ್ತಾ ಇದಾರ್ರಿ. ಭದ್ರಾವತಿಲಿ ಏನು ಉಳ್ಕೊಳ್ಳಲ್ಲ. ಭದ್ರಾವತಿಲಿ ತಿನ್ನಕ್ ಅನ್ನ ಇಲ್ದಂಗೆ ಜನ ಊರು ಬಿಡಬೇಕು, ಆ ಪರಿಸ್ಥಿತಿಗೆ ತಂದಿದ್ದಾರೆ. ಇವತ್ತು ಏನಾರ ಬಂದಿದೆ ಭದ್ರಾವತಿ ಅಂದ್ರೆ ಇಷ್ಟು ಸಾಕಲ್ವಾ? ಬೇಕಾ ನಿಮ್ಗೆ ಅಂತ ಶಾಸಕರು? ಇವತ್ತು ತಾಲೂಕು ಆಡಳಿತ ಸೌಧದ ಸಮೀಪದಲ್ಲಿ ಇವತ್ತು ತಾಲೂಕಿನ 2 ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಹಾಗೂ ಪಕ್ಷಾತೀತವಾಗಿ ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕವಾಗಿ ತಾಲೂಕಿನಲ್ಲಿ ಚರ್ಚೆಗೆ ಗ್ರಾಸವಾಗಿದ್ರೂ ಕೂಡ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂದಿರಲಿಲ್ಲ. ಆದರೆ ಇವತ್ತು ಇಡೀ ರಾಜ್ಯಾದ್ಯಂತ ಈ ತಾಲೂಕಿನ ಶಾಸಕರ ಸುಪುತ್ರರ ಒಂದು ನಡವಳಿಕೆ, ಅವರ ದುರಾಂಕಾರದ ಒಂದು ಪರಮಾವಧಿ ಇವತ್ತು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದನ್ನ ಇವತ್ತು ತಾಲೂಕಿನ ಹಾಗೂ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ತಾವೆಲ್ಲರೂ ಅತ್ಯಂತ ಪಾರದರ್ಶಕವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಯಾವುದೇ ಮುಚ್ಚುಮರೆ ಇಲ್ದಿರ, ಯಾವುದೇ ಮುಲಾಜಿಲ್ದಿರ ಇವತ್ತು ಇಡೀ ರಾಜ್ಯದ ಜನತೆಗೆ ತಾವು ಕಳೆದ 4-5 ದಿನಗಳಿಂದ ನಿರಂತರವಾಗಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸಂವಿಧಾನದ ಮುಖ್ಯ ಒಂದು ಅಂಗವಾಗಿ, ಒಂದು ಭಾಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ತಮ್ಮ ಜವಾಬ್ದಾರಿಯನ್ನು ಮೆರೆದಿರ್ತಕ್ಕಂಥದ್ದು ಇಡೀ ತಾಲೂಕಿನ ನಾಗರಿಕರ ಪರವಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ವೇದಿಕೆ ಮೇಲೆ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು ಸೇರಿದಂತೆ ಪಕ್ಷದ ಎಲ್ಲಾ ಪದಾಧಿಕಾರಿಗಳು, ಹಿರಿಯ ಮುಖಂಡರುಗಳು ಇವತ್ತು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಗ್ರಾಮಾಂತರ ಭಾಗದ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಾಪುರಿ ನಾಯಕಮ್ಮ ಅವರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಹಿಳೆಯರ ಪರವಾಗಿ ಇವತ್ತು ಧ್ವನಿಯನ್ನ ಎತ್ತಕ್ಕಂಥ ಒಂದು ಪ್ರಯತ್ನವನ್ನ ಏನು ಮಾಡ್ತಾ ಇದ್ದಾರೆ. ಇವತ್ತು ಏಕಾಂಗಿಯಾಗಿ ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗ್ತದೆ, ಇಡೀ ತಾಲೂಕಿನ ಜನತೆ ಮರಿಲಿಕ್ಕಾಗದೆ ಇರ್ತಕ್ಕಂಥ ಮಾಣಿಕ್ಯ. ಅವರು ಆಸ್ತಿ ಮಾಡಿಲ್ಲ, ಅಂತಸ್ತು ಮಾಡಿಲ್ಲ, ಆದ್ರೆ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆ. 3 ಬಾರಿ ಶಾಸಕರಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಹೋರಾಟವನ್ನ ಮೈಗೆ ರೂಢಿಸ್ಕೊಂಡು ಯಾರೇ ಕಷ್ಟ ಅಂತ ಬಂದು ಎದುರುಗಡೆ ನಿಂತಂತ ಸಂದರ್ಭದಲ್ಲಿ ಬೆಂತಟ್ಟಿ ನಾನು ನಿನ್ನ ಅಣ್ಣಾಗಿ, ತಮ್ಮಾಗಿ, ನಿನ್ನ ಜೊತೆಯಲ್ಲಿ ನಿಮ್ಮ ಮನೆಯ ಮಗನಾಗಿ ನಿಂತಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸಿರ್ತಕ್ಕಂಥ ನಾವೆಂದೂ ಕೂಡ ಇತಿಹಾಸವನ್ನ ತಿರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಮಾಣಿಕ್ಯನನ್ನ ನಾವು ಕಳೆದುಕೊಂಡಿರ್ತಕ್ಕಂಥದ್ದು ದಿವಂಗತ ಶ್ರೀ ಅಪ್ಪಾಜಿ ಗೌಡರ
ಧರ್ಮ ಪತ್ನಿಗಳು ನಮ್ಮ ಶಾರದಕ್ಕನವರು ಏಕಾಂಗಿಯಾಗಿ ಇವತ್ತು ಒಬ್ರು ಹೆಣ್ಣುಮಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾರ್ಜಿತಗೊಂಡರೂ ಕೂಡ ಧೈರ್ಯವನ್ನ ಕೆಡದಿರ, ಧೃತಿಗೆಡದಿರ, ಯಾವ ರೀತಿ ಅಪ್ಪಾಜಿ ಗೌಡರು ನಿರಂತರವಾಗಿ ತಾಲೂಕಿನ ಜನತೆಯ ಸೇವೆಯಲ್ಲಿ ದೀರ್ಘಕಾಲ ಅವರ ಜೀವನವನ್ನ ಮುಡಿಪಿಟ್ಟಿದ್ರು. ಅವರು ಹಾಕಿರ್ತಕ್ಕಂಥ ಅವರು ತೋರಿಸಿರ್ತಕ್ಕಂಥ ಒಂದು ಮಾರ್ಗ, ಅವರ ಮಾರ್ಗದರ್ಶನದ ಅಡಿ ಇವತ್ತು ಶಾರದಕ್ಕನವರು ಕೂಡ ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಭದ್ರಾವತಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಾಗಲೇ ಬೇಸತ್ತಿ ಹೋಗಿದ್ದಾರೆ. 100ಕ್ಕೆ 100 ಮುಂದೊಂದು ದಿನ ಶಾರದಕ್ಕನವ್ರನ್ನ ನೀವೆಲ್ಲರೂ ಈ ಭಾಗದಲ್ಲಿ ಶಾಸಕರಾಗಿ ಮಾಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಮತ್ತು ದೇವೇಗೌಡರು ಸಾಹೇಬರು ಇಲ್ಲಿವರೆಗೂ 7 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಅವರ ಆರೋಗ್ಯವನ್ನ ಲೆಕ್ಕಿಸಿದ್ರ 91 ವರ್ಷದ ರೈತ ಪರವಾದಂತ ಚಿಂತನೆ, ಕಾಳಜಿ, ನಮ್ಮ ನಾಡಿನ ನದಿ ಮೂಲಗಳನ್ನ ಉಳಿಸಬೇಕು, ನಮ್ಮ ರೈತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿನ್ನೆ ದಿನ ಸುದೀರ್ಘವಾಗಿ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಬಹುಶಃ ಅಂತ ಒಬ್ಬ ವ್ಯಕ್ತಿ ಮತ್ತೆ ಈ ದೇಶದಲ್ಲಿ ಜನಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಮಾರ್ಗದರ್ಶನದ ಅಡಿ ಹೋರಾಟ ಅಂತಕ್ಕಂಥದ್ದು ಜನತಾದಳ ಪಕ್ಷಕ್ಕೆ ಹೊಸದೇನಲ್ಲ. ಈ ಭಾಗದ ಶಾಸಕರಿಗೆ ಈ ವೇದಿಕೆ ಮೂಲಕ, ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ದೌರ್ಜನ್ಯ, ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ. ಇವತ್ತು ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ, ಯಾವ ರೀತಿ ನೀವು ತಾಲೂಕಿನ ಜನತೆಯ ಒಂದು ಅಭಿವೃದ್ಧಿಗೆ ನೀವು ಇಡಬೇಕಾದಂತ ನಿಮ್ಮ ಸಮಯವನ್ನ, ಈಗ ತಾನೇ ಮಾತನಾಡ್ತಾ ಇದ್ರು, ಹಲವಾರು ಜನ ಗಣ್ಯರು ಹೇಳ್ತಾ ಇದ್ರು ಇವತ್ತು ಯಾವ ರೀತಿ ಭದ್ರಾವತಿಯಲ್ಲಿ ಈ ಸ್ಪೀಡ್ ದಂಧೆ, ಮರಳಿನ ಮಾಫಿಯಾ, ಇವತ್ತು ಮಟ್ಕ ಮಾಫಿಯಾ ಇರ್ಬೋದು, ಅದೇ ರೀತಿ ಯುವಕರಿಗೆ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡುವ ಮೂಲಕ ದಾರಿಯನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಶಾಸಕರು, ಬಹುಶಃ ನಾನು ಸಾಕಷ್ಟು ಬಾರಿ ಕೇಳಿದ್ದೇನೆ ಅವರ ಸುಪುತ್ರರ ನಡವಳಿಕೆಗಳು ಯಾವ ರೀತಿ. ಇವತ್ತು ಶಾಸಕರ ಕುಟುಂಬಸ್ಥರು ಮತ ಹಾಕಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಈ ತಾಲೂಕಿನ ಜನತೆ, ಆದ್ರೆ ಶಾಸಕರ ಒಂದು ಕುಟುಂಬಸ್ಥರಿಗೂ ಕೂಡ ಇವತ್ತು ಅಧಿಕಾರಿಗಳು ತಲೆ ಬಾಗಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದಾದ್ರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಭದ್ರಾವತಿಯಲ್ಲಿ ನಿರ್ಮಾಣ ಆಗಿದೆ. ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಆದ್ರೆ ಇವತ್ತು ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆ ಮುಂದೆ ಮಾಧ್ಯಮದ ಸ್ನೇಹಿತರು ಅವರು ಮಾತನಾಡಿರ್ತಕ್ಕಂಥ ಒಂದೊಂದು ಪದ ಬಳಕೆಯನ್ನು ಕೂಡ ಕೇಳಿಸ್ಕೊಂಡಿದ್ದೇವೆ. ಯಾರ್ಯಾರು ಇವ್ರಿಗೆ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾರೋ ಇವರ ಆಡಳಿತವನ್ನ, ಇವ್ರನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಎತ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಇದೆ. ಅದಕ್ಕೆ ಉದಾಹರಣೆ ಇವತ್ತೇನು ಒಬ್ರು ಜ್ಯೋತಿ ಅಂತಕ್ಕಂಥ ಒಂದು ದಷ್ಟ ಅಧಿಕಾರಿ, ಒಂದು ಮಹಿಳೆ, ಆ ಅಮಾಯಕ ಮಹಿಳೆಗೆ ಮಾತನಾಡ್ತಿರ್ತಕ್ಕಂಥ ಮಾತುಗಳು ಬಹುಶಃ ನಾವು ಈ ವೇದಿಕೆ ಮೇಲೆ ಯಾರು ಕೂಡ ಸಜ್ಜನರು ನಿಂತು ಹೇಳ್ತಕ್ಕಂಥದ್ದಲ್ಲ. ಇವೆಲ್ಲವನ್ನ ನೀವು ಕೇಳಿದ್ದೀರಿ. ಅದೇ ಇತ್ತೀಚಿನ ದಿನಗಳಲ್ಲಿ ಸದನದ ಒಳಗಡೆ ಗೊತ್ತಿಲ್ಲ ಒಬ್ರು ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು, ಪ್ರಭಾವಿ, ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ, ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ, ಅವ್ರ ಬಗ್ಗೆ ಸದನದ ಒಳಗಡೆ ಬಹಳ ಕೀಳಾಗೆ ಮಾತಾಡಿದ್ರು ಅಂತ ಆಪಾದನೆಯನ್ನ ಮಾಡಿ ಅದನ್ನ ಪರಿಶೀಲನೆ ಮಾಡಲಿಕ್ಕೂ ಕೂಡ ಸರ್ಕಾರ ಮುಂದಾಗಲಿಲ್ಲ. ಅವ್ರನ್ನ ಏನು ಸ್ಟೇಷನ್ಗೆ, ಎಷ್ಟು ಸ್ಟೇಷನ್ ಕರ್ಕೊಂಡು ಹೋಗಿದ್ದು, ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇಂಥ ಘಟನೆ ನಡೆದಿಲ್ಲ.
FIR ಮಾಡಿದ್ರಿ. ಮಾಡಿ ನಿಮ್ಗೆ ತಾಕತ್ ಬಗ್ಗೆ ಮಾತಾಡ್ತೀರಿ, ದಮ್ ಬಗ್ಗೆ ಮಾತಾಡ್ತೀರಿ. ರಾಮನಗರ ಜಿಲ್ಲೆಯಲ್ಲಿ ನಿಂತ್ಕೊಂಡು ಇವತ್ತು ನಿಮ್ಗೆ ತಾಕತ್ತು ದಮ್ಮು ಅಂತಕ್ಕಂಥದ್ದು ಏನಾರು ಇದ್ರೆ ಮಾಡಿ. ಇವತ್ತು ಈ ಶಾಸಕರ ಸುಪುತ್ರರ ವಿರುದ್ಧವಾಗಿ FIR ಅನ್ನ ಮಾಡಿ, FSL ತಯಾರಿಯನ್ನ ಮಾಡಿ, FSL ರಿಪೋರ್ಟ್ ಅನ್ನ ಕೊಡಿ. ಅವ್ರು ನಿಜಕ್ಕೂ ಕೂಡ ಧ್ವನಿ ಅವ್ರದ್ದೇನ ಅಲ್ವಾ ಅಂತಕ್ಕಂಥದ್ದು ಇವತ್ತು ಪರಿಶೀಲನೆ ಆಗಬೇಕಾಗಿದೆ. ಅದಕ್ಕೆ ಒಂದು FIR ಮಾಡಿ, FSL ರಿಪೋರ್ಟ್ ಅನ್ನ ತಯಾರಿ ಮಾಡಿದ್ರೆ ಭದ್ರಾವತಿ ತಾಲೂಕಿನ ಜನತೆ ನಿಮ್ಮ ಪಾರದರ್ಶಕತೆಯನ್ನ ನಿಜಕ್ಕೂ ಕೂಡ ಮೆಚ್ಚುತ್ತಾರೆ. ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಮತ್ತೊಬ್ರು ಶಾಸಕರು ಅವ್ರದ್ದು ಇದೇ ತರ ಆಡಿಯೋ ಬಿಡುಗಡೆ ಮಾಡಿಸಿದ್ರು. ಅದು ಅವ್ರದೇ ಆಡಿಯೋ ಅಲ್ವಾ ಹೌದಾ ಅನ್ನೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಒಳಗಡೆ ಹಾಕಿದ್ರು. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರು ಮಂತ್ರಿಗಳಿಗೆ ಒಂದು ನ್ಯಾಯ, ಇವತ್ತು ಭದ್ರಾವತಿಯಲ್ಲಿ ಯಾರಾದ್ರೂ ಅಧಿಕಾರಿಗಳು ಬಂದು ಕೆಲಸ ಮಾಡಬೇಕು ಅಂತಕ್ಕಂಥದ್ದಿದ್ರೆ ದಯಮಾಡಿ ನಮಗೆ ಭದ್ರಾವತಿ ಅಂತ ತಾಲೂಕಿಗೆ ಮಾತ್ರ ನಮ್ಮನ್ನ ದೂಡಬೇಡಿ. ನಮ್ಮ ಕೈಲಿ ಇಲ್ಲಿ ಉಸಿರು ಕಟ್ಟಂತ ಒಂದು ವಾತಾವರಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿನ ಇವತ್ತು ಈ ಭಾಗದ ಶಾಸಕರು ತಂದೊಡ್ಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಇವತ್ತು ಭದ್ರಾವತಿ ತಾಲೂಕಿನ ಒಂದು ಮರ್ಯಾದೆಯನ್ನ ಇವತ್ತು ಬೀದಿಯಲ್ಲಿ ಹರಾಜಾಗ್ತಾ ಇದ್ದಾರೆ ಈ ಶಾಸಕರು. ಇವೆಲ್ಲದೂ ಕೂಡ ಒಂದು ಅಂತ್ಯ ಅಂತಕ್ಕಂಥದ್ದಿದೆ. ದಯಮಾಡಿ ಇವತ್ತು ಭಗವಂತ ನೋಡ್ತಾ ಇದ್ದಾನೆ. 7.5 ಕೋಟಿ ಕನ್ನಡಿಗರಿದ್ದಾರೆ ಈ ತಾಲೂಕಿನ ಜನತೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತಕ್ಕಂಥದ್ದನ್ನ ಮರಿಬೇಡಿ. ಆದ್ರೆ ನಿಮ್ಮ ಸುಪುತ್ರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಇಲ್ಲಿ ಶಾಸಕರು ಯಾರು, ಪ್ರಶ್ನೆ ಮಾಡಬೇಕಾಗಿರೋರು ಯಾರು, ನಿಮ್ಗೆ ಹಕ್ಕನ್ನ ಕೊಟ್ಟಂತವ್ರು ಯಾರು, ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥದ್ದು ದಯಮಾಡಿ ಮಾಧ್ಯಮದ ಮೂಲಕ ಭದ್ರಾವತಿ ತಾಲೂಕಿನ ಮಹಾಜನತೆಗೆ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ಅಪ್ಪಾಜಿ ಗೌಡ್ರಂತ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿಯನ್ನ ತಾವು ನೋಡಿದ್ದೀರಿ. ಶಾರದಕ್ಕನವರು, ಅವರ ಸುಪುತ್ರರು ಅಜಯ್ರವರು ನಿರಂತರವಾಗಿ ಸಾರ್ವಜನಿಕ ಸಂಪರ್ಕದಲ್ಲಿ ತಾಲೂಕಿನ ಜನತೆಯ ಒಂದು ಸಂಪರ್ಕದಲ್ಲಿ ನಿರಂತರವಾಗಿದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಕೇಸು ಹೇಳಿದ್ರು, ನನಗೆ ಬಹಳ ಕೇಳಿದೆ ನಾನು. ಮಾತೆತ್ತಿದ್ರೆ 307, ಮಾತೆತ್ತಿದ್ರೆ ಅಟ್ರಾಸಿಟಿ. ದಯಮಾಡಿ ಇಲ್ಲಿರ್ತಕ್ಕಂಥ ತಾಲೂಕಿನ ಯಾರೇ ಇರಬಹುದು ಪೊಲೀಸ್ ಅಧಿಕಾರಿಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಸೌಜನ್ಯವಾಗಿ ಕೇಳ್ಕೊಳ್ತೇನೆ. ದಯಮಾಡಿ ಪಾರದರ್ಶಕವಾಗಿ ನಿಮ್ಮ ಜವಾಬ್ದಾರಿಯನ್ನ ಮೆರಿಬೇಕಾಗ್ತದೆ. ಅದನ್ನ ಮೊದಲು ದಯಮಾಡಿ ತಾವೆಲ್ಲರೂ ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಕೊನೆಯದಾಗ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮುಖ್ಯವಾದಂಥ ಅಂಶ ನಾನು ಪ್ರಸ್ತಾವನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ವೈಜಾಗ್ನಲ್ಲಿ ಇರ್ತಕ್ಕಂಥ RNIL ಅಂತಕ್ಕಂಥ ಒಂದು ಸ್ಟೀಲ್ ಪ್ಲಾಂಟ್ ಬಹುಶಃ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. 7.5 ಕನ್ನಡಿಗರ ಕೋಟಿಯ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾದ ನಂತರ ಕೇವಲ 6 ತಿಂಗಳುಗಳಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಆರ್ಥಿಕ ಸಚಿವರ ಜೊತೆ ಕೂತು ಚರ್ಚೆನ ಮಾಡಿ RNILಗೆ 11,440 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಿಸಿ ಹತ್ತತ್ರ 26,000 ಕುಟುಂಬಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ತೆಗೆದುಕೊಂಡಂತ ಒಂದು ನಿರ್ಧಾರದಿಂದ ಇವತ್ತು ಬದುಕುವಂಥದ್ದಾಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ನಮಗೆ ಮೊದಲು ತಲೆಗೆ ಬರ್ತಕ್ಕಂಥದ್ದು VSIL. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ಅತ್ಯಂತ ದೂರದೃಷ್ಟಿಯನ್ನ ಇಟ್ಕೊಂಡು ಅಂದು ಅವರು ತೆಗೆದುಕೊಂಡಂತ ಒಂದು ನಿರ್ಧಾರ ಬಹುತೇಕ ಸಾಕಷ್ಟು ಯುವಕರಿಗೆ
ಉದ್ಯೋಗ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ VSIL ಮೂಲಕ ಆಯಿತು. ಆದರೆ ವಿಪರ್ಯಾಸ ಇತ್ತೀಚಿನ ದಿನಗಳಲ್ಲಿ VSIL ಕಾರ್ಖಾನೆ ಮುಚ್ಚೋಗಿ ಬಹಳ ವರ್ಷಗಳು ಕಳೆದಿದೆ. ಅದಕ್ಕೆ ಕನಿಷ್ಠ ಪಕ್ಷ ಇವತ್ತು 15,000 ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಬೇಕಾಗಿದೆ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಒಂದು ಕಡೆ VSIL, ಒಂದು ಕಡೆ ಸೇಲಂನಲ್ಲಿ ಇರ್ತಕ್ಕಂಥ ಪ್ಲಾಂಟು ಈಗ ತಾನೇ RINL ವೈಜಾಗ್ನ ಪ್ಲಾಂಟ್ನ ಪುನಶ್ಚೇತನಗೊಳಿಸಿದ್ದಾರೆ. ಇವೆಲ್ಲದಕ್ಕೂ ಕೂಡ ತಾವು ಶಕ್ತಿನ ತುಂಬಿಸಿದ್ದೀರಿ.